ಯಾಕೆ ಅಂದ್ರೆ ಒಂದಷ್ಟು ಕಾರಣಗಳು, ಅದೆಲ್ಲದರಲ್ಲಿ ಒಂದೆರಡು ಮುಖ್ಯವಾದಂತಹ ಅಂಶಗಳನ್ನು ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ನಮ್ಮ ತಂದೆ ಶ್ರೀ ಬಸವ ಶೆಟ್ಟಿನವರು, ಅವರು ಮದುವೆಯಾಗಿ ಹೆಂಡತಿಯನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಮುಂಚೆ ರಾಮಕೃಷ್ಣ ಆಶ್ರಮ ಕರ್ಕೊಂಡು ಹೋಗಿದ್ರು. ಇದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್, ಒಂದಷ್ಟು ಸಮಯ ರಾಮಕೃಷ್ಣ ಆಶ್ರಮಕ್ಕೆ ಬಂದ್ರು. 4 ವರ್ಷ, 5 ವರ್ಷ ಬಂದಿರಬಹುದು ಆ ಬಿಗಿನಿಂಗ್ ನಲ್ಲಿ. ಅದು ಬಿಟ್ರೆ ಅದಾದ್ಮೇಲೆ ಅಷ್ಟಾಗಿ ಬರ್ತಿರ್ಲಿಲ್ಲ. ಯಾವಾಗಲೂ ಒಂದ್ಸತಿ ಅದೊಂದು ವಿಶೇಷವಾದ ದಿನ, ಅವ್ರಿಗೆ ಅನುಕೂಲವಾದ ದಿನ ಬರೋರು ಹೋಗೋರು. ಆದ್ರೆ ನಾವು ಅವ್ರ ಜೊತೆಲೇ ಇರ್ತಿದ್ವಲ್ಲ, ಹಿಂದೆ ಮುಂದೆ ಓಡಾಡ್ತಿರ್ತಿದ್ವಿ ಚಿಕ್ಕ ಹುಡುಗರಾಗಿ. ಆವಾಗ ನಮಗೆ ಸಂಜೆ ಹೊತ್ತು ಸಮಯ 7 ಗಂಟೆ ಆಯ್ತು ಅನ್ನೋದು ಯಾವಾಗ ಗೊತ್ತಾಗ್ತಿತ್ತು ಅಂದ್ರೆ, ನಾವೆಲ್ಲೇ ಇರಲಿ, ರಸ್ತೆ ಮೇಲೆ ಇರಲಿ, ರಸ್ತೆ ಪಕ್ಕ ನಡೀತಾ ಇರಲಿ, ಮನೆ ಒಳಗ್ ಕೂತಿರಲಿ, ಮನೆ ಹೊರಗೆ ನಿಂತಿರಲಿ, ಎಲ್ಲೇ ಇದ್ರೂ ಕೂಡ ಖಂಡನ ಭವ ಕೇಳಿಸ್ತು ಅಂದ್ರೆ ನಮ್ಮ ತಂದೆಯ ಧ್ವನಿಯಲ್ಲಿ ಅವಾಗ 7 ಗಂಟೆ ಆಗಿದೆ ಅಂತ ನಾವೀಗ ನೋಡ್ಕೊಂಡ್ರೆ 7 ಗಂಟೆ ಆಗಿರೋದು. ಇದು ನಮ್ಮ ತಂದೆಯ ಕಮಿಟ್ಮೆಂಟ್ ರಾಮಕೃಷ್ಣ ಆಶ್ರಮಕ್ಕೆ. ಅವರು ಆಶ್ರಮಕ್ಕೆ ಹೋಗ್ಲಿಲ್ಲ, ಆಶ್ರಮವನ್ನೇ ಬರಮಾಡ್ಕೊಂಡ್ಬಿಟ್ರು. ಅಂತ ಒಂದು ಜೀವನವನ್ನ ಮಾಡಿದ್ರು. ಹಾಗಾಗಿ ನಮ್ಮ ಅಣ್ಣನ್ನ 5ನೇ ಕ್ಲಾಸಿಗೆ ವಿವೇಕಾನಂದ ಬಾಲಸಂಘ ಸೇರಿಸಿದ್ರು. ಅವನ ಜೊತೆ ನನ್ನನ್ನು ಸೇರಿಸಿದ್ರು 3ನೇ ಕ್ಲಾಸಿಗೆ. ಹಾಗಾಗಿ ಅಲ್ಲಿಂದ ನಾವು ವಿವೇಕಾನಂದ ಸಂಘ ಬೆಳೀತಾ ಬಂದ್ವಿ. ನಾವುಗಳು ಬೆಳೆದು ಬಿಟ್ವಲ್ಲ, ನಮ್ಮನ್ನ ಬಾಲಕರು. ನಾನು ಯಾವಾಗಲೂ ಹೇಳೋದು ಒಂದು, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಗಳಲ್ಲಿ ಏನೋ ಹೇಗೋ ಗೊತ್ತಿಲ್ಲ, ಬಟ್ ನಮ್ಮ ಮನೆಗಳಲ್ಲಿ ಒಂದು ವಿಚಿತ್ರ ಇದೆ. ಏನು ಅಂತಂದ್ರೆ, ನೀವೆಲ್ಲ ಕೇಳಿದಿರ ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಮತ್ತು ಇನ್ನೊಂದು ಅಲ್ಲಲ್ಲ ಜ್ಞಾನಯೋಗ. ಎಸ್. ಸೊ ನಮ್ಮ ಮನೇಲಿ ಏನು ಅಂತಂದ್ರೆ 4 ಯೋಗಗಳಿದೆ. ಹೇಗೆ ಅಂತಂದ್ರೆ, ಮೊದಲನೇದು ಭಕ್ತಿ ಯೋಗ. ನಮ್ಮಮ್ಮ ರಾಮಕೃಷ್ಣ ಆಶ್ರಮ, ದೇವರು, ಭಜನೆಗಳು ಯಾವಾಗಲೂ 24 ಗಂಟೆ ನಮ್ಮ ಮನೆಯಲ್ಲಿ ಲೈವ್ ನಡೀತಾನೆ ಇರುತ್ತೆ. ಯಾವುದೋ ಒಂದು ಆಶ್ರಮದ್ದು ಒಂದು ಲೈವ್ ನಡೀತಿರುತ್ತೆ. ಸೊ ಅದು ಭಕ್ತಿ ಯೋಗ. ಅವ್ರ ಬಗ್ಗೆ ಏನಾದ್ರು ಭಕ್ತಿ ಬಗ್ಗೆ ಮಾತಾಡೋರು ಅವ್ರು ನಮಗೆ ಸುಮ್ಮನೆ ಬಿಡೋದು. ಸೊ ಅದು ಭಕ್ತಿ ಯೋಗ ನಡೀತಿದೆ. ಎರಡನೇದು ರಾಜಯೋಗ. ಅದು ನನ್ನ ತಂಗಿ. ರಾಜಯೋಗ ಅಂತ ಹೇಳಿದ್ರೆ ಆಕೆ ಒಂದು ದೊಡ್ಡ ಕಂಪನಿಯ ಒಂದು ವೈಸ್ ಪ್ರೆಸಿಡೆಂಟ್ ಆಯ್ತಾ. ಸೊ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಲೆಕ್ಕದಲ್ಲಿ CHR. ಸೊ ಹಾಗೆ ಅವಳು ರಾಜಯೋಗ, ಅವಳೊಂಥರ ರಾಜಂತರ ಒಂದು ಯೋಗನ ಅನುಭವಿಸ್ತಾ ಇದ್ದಾಳೆ. ಸೊ ಮೂರನೇದು ಜ್ಞಾನಯೋಗ. ಜ್ಞಾನಯೋಗ ನನ್ನ ತಮ್ಮ ಪ್ರೊಫೆಸರ್, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾನೆ. ಅವನು ಒಂದು 75ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ನಡೆದಾಗ ಆ ಒಂದು ವರ್ಷದಲ್ಲಿ 75 ಕಾರ್ಯಕ್ರಮಗಳು ಮಾಡೋದು ಆಲ್ ಓವರ್ ಇಂಡಿಯಾ. ಅಂತ ದೊಡ್ಡ ಒಂದು ಸಾಧನೆ. 75 ಇಯರ್ಸ್ ಅಲ್ಲಿ 75 ಪ್ರೋಗ್ರಾಮ್ಸ್ ಅಂತ ಸಿಂಪೋಸಿಯಂ, ಅಷ್ಟು ಚೆನ್ನಾಗಿತ್ತು. ಸೊ ಕೊನೆಗೆ ಉಳಿದಿದ್ದು ಯಾವುದು? ಕರ್ಮಯೋಗ. ಸೊ ಕರ್ಮಯೋಗಿ ನಾನು. ಸೊ ಏನು ಅಂತಂದ್ರೆ, ಕರ್ಮಯೋಗಿಂದ ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದರ ಆ ಒಂದು ಹೇಗಿತ್ತು ನಮ್ಮಲ್ಲಿ ಅಂತಂದ್ರೆ, ಆ ಒಂದು ದೇಶಭಕ್ತಿತನ, ಮತ್ತೆ ಇಲ್ಲಿ ವಿವೇಕಾನಂದ ಬಾಲಸಂಘದಲ್ಲಿ ಮುನ್ನ ಇದ್ದಾರೆ. Bye.
ಕ್ಯಾಚಿಂಗ್ ಹಾರ್ಟ್ಸ್ ಫೌಂಡೇಶನ್. ಇದರಲ್ಲಿ ಏನು ಅಂತಂದ್ರೆ, ಒಂದು ಏನಾಗಿದೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದಾರೆ ನ್ಯೂಸ್ ಅಲ್ಲಿ, ಮಕ್ಕಳುಗಳು ದೊಡ್ಡವರು ಯಾರಾಗಲೇ ಆಗಲಿ ಹಾಗೆ ಕುಸಿದ್ ಬೀಳೋದು ಮತ್ತೆ ಮರಣ ಹೊಂದ್ಬಿಡೋದು, ಕಾರ್ಡಿಯಾಕ್ ಅರೆಸ್ಟ್. ಎಸ್ಪೆಷಲಿ ಕೋವಿಡ್ ಆದ್ಮೇಲಂತೂ ಅದರ ಎಫೆಕ್ಟ್ಸ್ ತುಂಬಾ ಆಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ಈಗ 3 ರಿಂದ 15 ವರ್ಷದೊಳಗೆ ಸುಮಾರು 25,000 ಹಳ್ಳಿ ಮಕ್ಕಳುಗಳಿಗೆ, ಟ್ರೈಬಲ್ ಚಿಲ್ಡ್ರನ್ಗೆ ನಾವು ಎಕೋ ಸ್ಕ್ಯಾನ್ಸ್ ಮಾಡ್ತಾ ಇದ್ದೀವಿ. ಒಂದು ಎಕೋ ಸ್ಕ್ಯಾನ್ ಏನಾಗುತ್ತೆ 3,000-3,500 ರೂಪಾಯಿ. ಇದು ದ ಬೆಸ್ಟ್ ಮೆಥಡ್ ಟು ಫೈಂಡ್ ಹಾರ್ಟ್ ಡಿಸೀಸ್. ಅಂದ್ರೆ ಬೆಸ್ಟ್ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ಇದನ್ನ ನಾವು ಶುರು ಮಾಡಿದೀವಿ ಆನೇಕಲ್ ತಾಲೂಕಲ್ಲಿ. ಸೊ ಇದರಲ್ಲಿ ಏನಾಗಿದೆ, ಇವಾಗ ಆಗಲೇ ನಾವು 550 ಮಕ್ಕಳಿಗೆ ನಾವು ಸ್ಕ್ಯಾನ್ ಮಾಡಿದ್ವಿ. ಪ್ರತಿ ತಿಂಗಳು 25 ಮಕ್ಕಳು ಸ್ಕ್ಯಾನ್ ಮಾಡ್ತಾ ಇದೀವಿ. ಈಗ ಅದರಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ 25 ಮಕ್ಕಳಿಗೆ ಹಾರ್ಟ್ ಡಿಸೀಸಸ್ ಸಿಕ್ಕಿದೆ. 25 ಮಕ್ಕಳಿಗೆ ಹಾರ್ಟ್ ಡಿಸೀಸ್ ಸಿಕ್ಕಿದೆ. 5 ಮಕ್ಕಳು ಸೀರಿಯಸ್, ಅಂದ್ರೆ ಅವರಿಗೆ ತಕ್ಷಣಕ್ಕೆ ಸರ್ಜರಿ ಮಾಡಿಸ್ಬೇಕು. ಆ ತರದೊಂದು ನಾವು ಒಂದು ಭವಿಷ್ಯನ ನೋಡ್ತಾ ಇದ್ದೀವಿ. ಭಾರತದ ಭವಿಷ್ಯ ಈ ತರ ಇದೆ ಈಗ. ಯಾಕಂದ್ರೆ ನಾವು ಸುಮ್ಮನೆ 550 ಮಕ್ಕಳು ಮಾಡಿದಕ್ಕೆ ನಮಗೆ 5 ಗಂಡಾಂತರ ಹಾರ್ಟ್ ಡಿಸೀಸ್ ಸಿಕ್ಕಿದೆ. ಸೊ ನಾವೇನಾದ್ರೂ 25,000 ಕಂಪ್ಲೀಟ್ ಮಾಡಿದ್ರೆ ಭಾರತದ ಡೆಮೋಗ್ರಫಿನೇ, ನಾವು ಹಾರ್ಟ್ ಡಿಸೀಸ್ ಬಗ್ಗೆ ಡೆಮೋಗ್ರಫಿನೇ ನಾವು ಚೇಂಜ್ ಮಾಡ್ತಿದೀವಿ. ಐ ಆಮ್ ಸೋ ಹ್ಯಾಪಿ ಅಂಡ್ ಪ್ರೌಡ್ ಟು ಸೇ this is my daughter's project. Come. Lakshmi Raghunath's project. So you should just tell 2 sentences. 2 sentences. Come. ಈಕೆ ಡಾಕ್ಟರ್ ರಘುನಾಥ್ನ ಮಗಳು ರಶ್ಮಿ ರಘುನಾಥ್. So we started this on 9th of July, and Dad has actually been a backbone of this project. So ಯಾರಿಗಾದ್ರೂ ಹೇಗಾದ್ರೂ ನಿಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಅಮ್ಮಂಗೆ ರೀಚ್ ಔಟ್ ಮಾಡಿ, ಅಪ್ಪಂಗೆ ರೀಚ್ ಔಟ್ ಮಾಡಿ. ಥ್ಯಾಂಕ್ ಯು. ಸೊ ಇಷ್ಟು ನಮ್ಮ ಕತೆ ಆಯ್ತಾ. ಸೊ ಒಂದು ವಿವೇಕಾನಂದ ಬಾಲಕ ಸಂಘ, ಯುವಕ ಸಂಘ ಗ್ರೇಟ್ ಎಫೆಕ್ಟ್ ಆನ್ ಅಸ್. ಒಂದು ದೊಡ್ಡ ಸಂಸ್ಕಾರನೇ ನಮಗೆ ಕೊಟ್ಟಿದೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವೆಲ್ಲ ಸಹ ಈ ಒಂದು ಕ್ಯಾಚಿಂಗ್ ಹಾರ್ಟ್ಸ್ ಫೌಂಡೇಶನ್ಗೆ ನೀವೆಲ್ಲ ಸೇರ್ಬೋದು, ನಮ್ಮ ಜೊತೆ ಸಹಾಯ ಮಾಡ್ಬೋದು. ಈಗ ತಾನೇ ನಿಮ್ಗೆ ಗೊತ್ತಾಯ್ತು, ಈಗ 5 ಸರ್ಜರೀಸ್ ಅಂತಂದ್ರೆ ಸಾಕಷ್ಟು ಹಣ ಬೇಕು. ಮತ್ತೆ ಪ್ರತಿದಿನ ನಮಗೆ 25 ಸರ್ಜರೀಸ್ ಇದನ್ನ ಎಕೋ ಸ್ಕ್ಯಾನ್ಸ್ ಮಾಡ್ತಿದೀವಿ. ದಟ್ ಇಟ್ಸೆಲ್ಫ್ ಟೋಟಲ್ 20 lakhs ಪ್ರಾಜೆಕ್ಟ್ ಇದು. 25,000 ಮಕ್ಕಳು ನಾವು ಮುಗಿಸೋ ಹೊತ್ತಿಗೆ, ಜೊತೆಗೆ ಒಂದೊಂದು ಮಗುಗೆ ಸರ್ಜರಿ ಅಂತಂದ್ರೆ 2,000, 2 ಲಕ್ಷ, 3 ಲಕ್ಷ ಆ ತರ ಖರ್ಚಾಗೋ ಸಾಧ್ಯತೆಗಳಿದೆ. ಸೊ ನಾವೇನೋ ರೆಡಿ ಇದೀವಿ ಕಾರ್ಯಕ್ರಮ ಮಾಡೋದಕ್ಕೆ. ಸೊ ನೀವು ಸಹ ರೆಡಿ ಇದ್ರೆ ದಯವಿಟ್ಟು ನಮ್ಮ ಕೈ ಜೊತೆಗೂಡಿ. ಧನ್ಯವಾದಗಳು.